ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಕೆಲವೊಮ್ಮೆ ಸತ್ಯವನ್ನು ತಪ್ಪಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಆದರೆ ಒಂದು ಪ್ರಶ್ನೆ, ಸತ್ಯದಿಂದ ಎಷ್ಟು ದಿನ ಓಡೋಗ್ಬೋದು? ಇವತ್ತು ನಾನು ಹೇಳ್ತಿರೋ ಕತೆ ಒಬ್ಬ ವ್ಯಕ್ತಿ ಸತ್ಯವನ್ನು ತಪ್ಪಿಸಿ ಕೊನೆಗೆ ತನ್ನ ಜೀವನವನ್ನು ಹೇಗೆ ಕಳ್ಕೊಂಡ ಎಂಬುದರ ಬಗ್ಗೆ. ಕಥೆಯನ್ನು ಸಂಪೂರ್ಣವಾಗಿ ಕೇಳಿ, ಕೊನೆಯಲ್ಲಿ ನಿಮಗೊಂದು ದೊಡ್ಡ ಪಾಠ ಸಿಗುತ್ತೆ. ಒಂದು ಚಿಕ್ಕ ಊರಲ್ಲಿ ಗರುಡ ಎಂಬ ಒಬ್ಬ ಯುವಕ ಇದ್ದ. ಅವನು ತುಂಬ ಚತುರ. ಆದರೆ ಒಂದು ದೊಡ್ಡ ದೋಷ ಅವನಲ್ಲಿತ್ತು. ಅವನು ಯಾವಾಗಲೂ ಸುಳ್ಳು ಹೇಳ್ತಿದ್ದ. ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯವಾಗಲಿ ಅದರ ಗಂಭೀರತೆಯನ್ನು ಅರ್ಥನೇ ಮಾಡ್ಕೊಳ್ತಿರ್ಲಿಲ್ಲ. ಸುಳ್ಳನ್ನು ಹೇಳೋದೇ ಅವನ ಮುಖ್ಯ ಕೆಲಸ ಆಗಿಬಿಟ್ಟಿತ್ತು. ಸತ್ಯ ಹೇಳೋಕ್ಕಿಂತ ಸುಳ್ಳು ಹೇಳೋದು ಅವನಿಗೆ ಸುಲಭ ಅಂತ ಅನ್ನಿಸ್ತಿತ್ತು. ಒಂದಿನ ಅವನ ತಂದೆ ಹೇಳ್ದ, ಗರುಡ, ಸುಳ್ಳು ಹೇಳೋದು ಸುಲಭ, ಆದರೆ ಅದರ ಪರಿಣಾಮ ದುಬಾರಿಯಾಗುತ್ತೆ. ಆದರೆ ಗರುಡ ಅದನ್ನು ಲೆಕ್ಕಿಸಲೇ ಇಲ್ಲ. ಅವನು ಸುಳ್ಳು ಹೇಳೋ ಕಾಯಕವನ್ನು ಮುಂದುವರಿಸ್ದ. ಪ್ರತಿಯೊಂದು ನಿಮಿಷನೂ ಪ್ರತಿಯೊಂದು ಕ್ಷಣದಲ್ಲೂ ಒಂದು ಸುಳ್ಳೇ ಅವನು ಉಸಿರಾಯಿತು. ಒಂದು ಉದಾಹರಣೆ, ಒಂದಿನ ಅವನು ತನ್ನ ಸ್ನೇಹಿತರಿಂದ ಹಣದ ಸಾಲವಾಗಿ ತಗೊಂಡ ನಾಳೆ ಖಂಡಿತ ಕೊಡ್ತೇನೆ ಅಂತ ಹೇಳ್ದ. ಆದರೆ ಅದು ಸುಳ್ಳಾಗಿತ್ತು. ದಿನ ಕಳೀತಾ ಹೋಯ್ತು. ಸ್ನೇಹಿತರು ಕೇಳಿದಾಗ ಮತ್ತೆ 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 ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಿದ್ದ. ಕೊನೆಗೆ ಅವನ ಸ್ನೇಹಿತರು ಅವನ ಮೇಲೆ ನಂಬಿಕೆನೇ ಕಳ್ಕೊಂಡ್ರು. ಇನ್ನೊಂದು ಘಟನೆ ಹೀಗಿದೆ ನೋಡಿ. ಒಂದು ದಿನ ಊರಲ್ಲಿ ಕೆಲಸಕ್ಕಾಗಿ ದೊಡ್ಡ ವ್ಯಾಪಾರಿ ಬಂದ. ಅವನು ನಂಬಿಕೆಯ ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇದ್ದ. ಗರುಡ ಹೋಗಿ ಹೇಳ್ದ, ನಾನು ತುಂಬಾ ನಿಷ್ಠಾವಂತ, ನನಗೆ ಕೆಲಸ ಕೊಡಿ, ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂದ. ವ್ಯಾಪಾರಿ ಹೇಳ್ದ, ನೀನು ಸತ್ಯ ಹೇಳ್ತಿದೀಯಾ? ಸುಳ್ಳು ಹೇಳೋಣ ತಾನೆ ಅಂತ ಕೇಳ್ದ. ಗರುಡ ಹೇಳ್ದ, ಹೌದು, ನಾನು ಎಂದಿಗೂ ಸುಳ್ಳು ಹೇಳೋದಿಲ್ಲಪ್ಪ ಅಂದ. ಅಷ್ಟೊತ್ತಿಗೆ ಸುತ್ತಮುತ್ತ ಇದ್ದ ಊರವರೆಲ್ಲ ಮುಂದೆ ಬಂದು ಹೇಳಿದ್ರು, ಇವನನ್ನು ನಂಬೇಡಿ, ಇವನು ಯಾವಾಗಲೂ ಸುಳ್ಳು ಹೇಳ್ತಾನೆ ಅಂತ ಹೇಳಿದರು. ಆ ಕ್ಷಣದಲ್ಲಿ ಗರುಡಂಗೆ ತುಂಬ ದೊಡ್ಡ ಅವಕಾಶ ಕಳೆದೋಯ್ತು. ವ್ಯಾಪಾರಿ ಅವನನ್ನು ಕೆಲಸಕ್ಕೆ ಇಟ್ಕೊಳ್ಳೇ ಇಲ್ಲ. ದಿನ ಕಳೆದಂತೆ ಯಾರೂ ಗರುಡನ ಹತ್ರ ಸುಳಿಲಿಕ್ಕೆ ಬರಲಿಲ್ಲ. ಅವನ ಮಾತನ್ನು ಯಾರು ಕೇಳಿಸ್ಕೊಳ್ತಾನೂ ಇರಲಿಲ್ಲ. ಅವರ ಸಂಘದಲ್ಲಿ ಗರುಡನನ್ನು ದೂರಕ್ಕೆ ಇಟ್ಬಿಟ್ರು. ಈಗ ಗರುಡ ಕೂತ್ಕೊಂಡು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ದ. ನಾನು ಏನು ಕಳ್ಕೊಂಡೆ? ನಾನು ಸುಳ್ಳು ಹೇಳೋದ್ರಿಂದ ನನ್ನ ಸ್ನೇಹಿತರು ದೂರ ಆದರು, ನನ್ನ ಗೌರವ ದೂರ ಆಯಿತು, ನನಗೆ ಸಿಗ್ತಿರೋ ಅವಕಾಶಗಳು ಸಿಗ್ತಾ ಇಲ್ಲ, ನನ್ನ ಜೀವನ ನಾಶ ಆಗ್ತಾ ಇದೆ ಅಂತ ಯೋಚನೆ ಮಾಡ್ದ. ಈ ಚಿಂತೆಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ವಯಸ್ಸಾದಂಥ ವ್ಯಕ್ತಿ ಅವನ ಬಳಿ ಬಂದು ಕೇಳ್ದ, ಯಾಕೆ ಯಾವಾಗಲೂ ದುಃಖದಲ್ಲಿರ್ತೀಯ? ಏನ್ ಸಮಸ್ಯೆ ನಿಂದು? ಗರುಡ ತನ್ನ ಎಲ್ಲ ಕಥೆಯನ್ನು ಹೇಳ್ದ. ಇಷ್ಟು ವರ್ಷ ತಾನು ಹೇಳಿದ ಸುಳ್ಳು, ಅದರಿಂದ ಆಗಿರೋ ಪರಿಣಾಮಗಳು, ನನ್ನ ಜೀವನದಲ್ಲಿ ಯಾರೂ ಇಲ್ಲದೆ ಇರ್ತಕ್ಕಂಥದ್ದು ಎಲ್ಲವನ್ನು ಹೇಳ್ದ. ಆಗ ವಯಸ್ಸಾದ ವ್ಯಕ್ತಿ ಹೇಳ್ದ, ಸತ್ಯ ನಿಧಾನವಾಗಿ ಬರುತ್ತೆ, ಆದರೆ ಅದು ಬಂದಾಗ ಎಲ್ಲವನ್ನು ಬದಲಿಸುತ್ತೆ. ಇನ್ನೂ ಸಮಯ ಇದೆ. ನೀನು ಸತ್ಯದ ಬೆನ್ನೇರು, ಸುಳ್ಳನ್ನು ಬಿಟ್ಟುಬಿಡು ಅಂತ ಹೇಳ್ದ. ಅವತ್ತಿಂದ ಗರುಡ ತನ್ನ ಜೀವನವನ್ನು ಬದಲಾಯಿಸಲಿಕ್ಕೆ ಶುರು ಮಾಡ್ದ. ಮೊದಲಿಗೆ ಜನರು ಅವನನ್ನು ನಂಬಲಿಲ್ಲ, ಆದರೆ ಅವನ ಸತ್ಯವನ್ನು ಬಿಡಲೇ ಇಲ್ಲ. ಯಾರು ಎಷ್ಟು ಹಿಂಸೆ ಕೊಟ್ಟರು, ಅವಹೇಳನ ಮಾಡಿದರು, ಅವಮಾನ ಮಾಡಿದರು, ಆದರೂ ಸಹ ಅವನು ಸತ್ಯ ಹೇಳೋದನ್ನು ಬಿಡಲೇ ಇಲ್ಲ. ತಪ್ಪಿಯೂ ಸುಳ್ಳನ್ನು ಹೇಳಿಲ್ಲ. ಕೆಲವು ತಿಂಗಳುಗಳಾಯಿತು. ಸುಮಾರು ತಿಂಗಳುಗಳ ನಂತರ ಅವನು ಸತ್ಯವನ್ನೇ ಹೇಳ್ತಾ ಇದ್ದ. ಅವನು ಹೇಳ್ತಕ್ಕಂಥ ಸತ್ಯವನ್ನು ಜನರು ನಿಧಾನಕ್ಕೆ ನಂಬಲಿಕ್ಕೆ ಶುರು ಮಾಡಿದರು. ಮತ್ತೆ ಅವನಿಗೆ ಗೌರವವನ್ನು ಕೊಡಲಿಕ್ಕೆ ಜನರು ಶುರು ಮಾಡಿದರು. ಸುಳ್ಳು ತಾತ್ಕಾಲಿಕವಾಗಿ ಉಳಿಯುತ್ತೆ, ಆದರೆ ಸತ್ಯ ಜೀವನ ಪೂರ್ಣವಾಗಿ ಉಳಿಸುತ್ತೆ. ನಂಬಿಕೆ ಅನ್ನೋದು ಒಂದು ಕನ್ನಡಿ ಹಾಗೆ. ಒಂದು ಸಲ ಹೊಡೆದೋದ್ರೆ ಮತ್ತೆ ಅದು ಪೂರ್ಣ ಆಗೋದಿಲ್ಲ. ಅದನ್ನು ಹಠಾಕಟ್ಟಿ ಪೂರ್ಣ ಮಾಡಿದರೂ ಸಹ ಅದರ ಪ್ರತಿಬಿಂಬಗಳು ಚೂರಾಗಿರ್ತವೆ. ಒಂದೇ ಪ್ರತಿಬಿಂಬ ಕಾಣೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸುಳ್ಳನ್ನು ಬಿಟ್ಟು ಸತ್ಯವನ್ನು ಆಡಬೇಕು. ಈ ಕತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಇನ್ನಷ್ಟು ಇಂಥ ಜೀವನ ಪಾಠಗಳ ಕಥೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.